ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಪುಷ್ಯ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಸತತವಾಗಿ ಮಳೆ ಸುರಿತಾ ಇದೆ. ಭಾರೀ ಮಳೆ ಆಗ್ತಾ ಇದೆ. ತೀರ್ಥಹಳ್ಳಿ ತಾಲೂಕಿನ ಶಾಲಾ ಕಾಲೇಜುಗಳಿಗೆಲ್ಲ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಸಾಗರ ತಾಲೂಕಿನ ಶಾಲಾ ಕಾಲೇಜುಗಳಿಗೂ ಕೂಡ ಇವತ್ತು ರಜೆಯನ್ನ ಘೋಷಿಸಿದ್ದಾರೆ ತಾಲೂಕಿನ ದಂಡಾಧಿಕಾರಿಗಳು. ಸಾಗರ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಅವರು ರಜೆಯನ್ನ ಘೋಷಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ಫ್ಯಾಕ್ಟ್ ಈ ರೀತಿಯ ದೃಶ್ಯಗಳನ್ನು, ಈ ರೀತಿ ಶಾಲೆಗೆ ರಜೆಯನ್ನು ಘೋಷಿಸುವಂಥದ್ದನ್ನು ನಾವು ಜೂನ್ ಜುಲೈಯಲ್ಲಿ ನೋಡ್ತಾ ಇದ್ವಿ. ಬಟ್ ಈಗ ಆಗಸ್ಟ್ನಲ್ಲಿ ನೋಡಬೇಕಾದಂತಹ ಪರಿಸ್ಥಿತಿ. ಅಂದರೆ ರಾಜ್ಯದಲ್ಲಿ ಜೂನ್ ಜುಲೈನಲ್ಲಿ ಜೋರು ಮಳೆ ಆಗ್ತಾ ಇತ್ತು. ಶಾಲಾ ಕಾಲೇಜುಗಳಿಗೆಲ್ಲ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಕೊಡ್ತಾ ಇದ್ರು. ಆಮೇಲೆ ನದಿಗಳ ಪ್ರಮಾಣವೂ ಕೂಡ ಕಳೆದ ಬಾರಿ ಉಕ್ಕಿ ಹರಿತಾ ಇತ್ತು ಇಷ್ಟೊತ್ತಿಗಾಗಲೇ. ಬಟ್ ಈಗ ಆಗಸ್ಟ್ ಆರಂಭ ಆಗ್ತಾ ಇದ್ದ ಹಾಗೆ ಮಳೆ ಕೂಡ ಜೋರಾಗಿದೆ. ಹಾಗಾಗಿ ತೀರ್ಥಹಳ್ಳಿ ಮತ್ತು ಸಾಗರದ ಶಾಲಾ ಕಾಲೇಜುಗಳಿಗೆ ಆಯಾ ತಾಲೂಕಿನ ದಂಡಾಧಿಕಾರಿಗಳು ರಜೆಯನ್ನು ಕೂಡ ಘೋಷಿಸಿದ್ದಾರೆ. ಇನ್ನು ತೀರ್ಥಹಳ್ಳಿಯಲ್ಲಿ ಏನಾಯಿತು ಅನ್ನೋದು ನಾವು ನೋಡಿದ್ವಿ. ಗುಡ್ಡ ಕುಸಿತು, 3 ಜನ ಜೀವಂತ ಸಮಾಧಿಯಾದರು. ಸೊ ಒಂದಿಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೂಡ ತಾಲೂಕು ಆಡಳಿತ ತೆಗೆದುಕೊಳ್ತಿದೆ.